ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಪಿಎಸ್ಸಿ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಆಗಿ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಈಗ ಆಲ್ರೆಡಿ ಫಲಿತಾಂಶ ಅಂದ್ರೆ ಫೈನಲ್ ಲಿಸ್ಟ್ ಕೂಡ ಬಿಟ್ಟಾಯ್ತು. ಸೊ ಈ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ ಅಂತ ತುಂಬಾ ಜನರಿಗೆ ನಮಗೆ ಅಸಮಾಧಾನ ಇದೆ. ಸೊ ನಾವೀಗ ನ್ಯಾಯವನ್ನು ಪಡ್ಕೋಬೇಕು, ಏನ್ ಮಾಡೋದು, ಹೇಗೆ ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಈ ವಿಷಯದ ಬಗ್ಗೆ ಒಂದಿಷ್ಟು ತಂಡವನ್ನ ಮಾಡ್ಕೊಂಡು ಚರ್ಚೆಯನ್ನ ಮಾಡಿದ್ಮೇಲೆ ಒಂದಿಷ್ಟು ಜನ ರೆಡಿ ಇದ್ದಾರೆ. ಅಂದ್ರೆ ಈ ಒಂದು ನೋಟಿಫಿಕೇಶನ್ ನಿಮ್ಗೆ ಗೊತ್ತೇ ಇದೆ, ಈ ಒಂದು ಅಧಿಸೂಚನೆ ಆದಾಗ ಏನೆಲ್ಲ ಆಗಿದೆ ಅಂತೇಳಿ. ಸೊ ಅದ್ರ ವಿರುದ್ಧ ನಾವು ಕೋರ್ಟ್ ಮೊರೆ ಹೋಗಿ ನ್ಯಾಯವನ್ನ ಪಡ್ಕೊಳ್ತೀವಿ ಇನ್ ಕೇಸ್ ಕೆಪಿಎಸ್ಸಿ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಒಂದಿಷ್ಟು ಜನ ದಯವಿಟ್ಟು ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. CTA ಪರೀಕ್ಷೆಯಲ್ಲಿ ಯಾರೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ರ, ನೀವು ಆಯ್ಕೆ ಆಗ್ಬಹುದು ಅಂತ ಅನ್ಸಿದ್ರು ಕೂಡ ಆಯ್ಕೆ ಆಗಿಲ್ಲ, ಅಂಡ್ ಒಂದು ಜಿಲ್ಲೆಯವರೇ ಹೆಚ್ಚು ಆಯ್ಕೆ ಆಗಿರುವಂತದ್ದು, ಅಂಡ್ ಅಲ್ಲಿ OMR ವಿಚಾರ ಅದು ಇದು ಬೇರೆ ಬೇರೆ ಪ್ರಶ್ನೆಗಳಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಪೂರಕ ದಾಖಲೆಗಳು ಕೂಡ ನಮ್ಮ ಹತ್ರ ಇದೆ. ಅಂದ್ರೆ KPSC ನಾವು ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ ಕೊಟ್ಟಿರುವಂತದ್ದು. ಸೊ ಅದೆಲ್ಲವನ್ನು ಇಟ್ಕೊಂಡು ಈಗ ಒಂದು ಲೀಗಲ್ ಫೈಟ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಒಂದಿಷ್ಟು ಜನ ಅಭ್ಯರ್ಥಿಗಳು ಬಂದಿದ್ದಾರೆ. ಈ ವಿಷಯದಲ್ಲಿ ಕೆಲವರು ಹೇಳ್ಬೋದು, ಈಗ ನಾವು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ವಿ, ನಾವು ಪ್ರಾಮಾಣಿಕರು ಅಪ್ರಾಮಾಣಿಕರ ಪರ ಏನು ಇಲ್ಲ. ಇಲ್ಲಿ ಅವ್ರಿಗೆ ಆಗಿರುವಂತ ಇನ್ಜಸ್ಟಿಸ್ ಅನ್ನ ಅವ್ರು ಕೋರ್ಟ್ ಪ್ರಶ್ನೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಈಗ ಆಯ್ತಾ, KITಗೋ ಅದು ಕೋರ್ಟ್ಗೋ ಅವರು ರೆಡಿ ಇದ್ದಾರೆ. ಅವರ ಹಕ್ಕನ್ನ ಅವರು ಪಡೆಯೋದಕ್ಕೆ ಅವರು ಹೋರಾಟ ಮಾಡೋದಕ್ಕೆ ಸಿದ್ಧವಿದ್ದಾರೆ. ಅವ್ರನ್ನ ನಾವು ಕೇಳೋದಕ್ಕೆ ಯಾವುದೇ ರೈಟ್ಸ್ ನಮ್ಗಿಲ್ಲ. ಕಾರಣ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ಕಾನೂನು ಸಮಾನವಾದಂತ ಅವಕಾಶಗಳನ್ನು ಕೊಟ್ಟಿದೆ. ನೀವು ಕೂಡ ಫೈಟ್ ಮಾಡಿ, ನಿಮ್ಗೂ ಸರಿ ಅನ್ಸಿದ್ರೆ. ಇಲ್ಲಿ ನಾವು ಯಾರಿಗೋ ನೀವು ಹೋಗಿ ಅಂತ ಪ್ರಚೋದನೆ ಕೊಡ್ತಾ ಇಲ್ಲ. ಬಟ್ ಆಗಿರೋ ಅನ್ಯಾಯಕ್ಕೆ KPSC ಅವರು ಸರಿಯಾದ ಸಮರ್ಪಕವಾದಂತ ಒಂದು ತನಿಖೆಯನ್ನ ಮಾಡಬೇಕಿತ್ತು. ಮಾಡದೆ ಹೆಂಗೆ ಏಕಾಏಕಿಯಾಗಿ ಫೈನಲ್ ಲಿಸ್ಟ್ ಬಿಟ್ರು? ಆಲ್ರೆಡಿ ಅಬ್ಜೆಕ್ಷನ್ ತುಂಬಾ ಜನ ಸಲ್ಲಿಸಿದ್ರು ಆಯ್ಕೆ ಪಟ್ಟಿಗೆ. ಸೊ ಅದು ಯಾವುದನ್ನ ಕೂಡ KPSC ಅವರು ಕನ್ಸಿಡರ್ ಮಾಡಿಲ್ಲ. ಇದೇ ಮುಖ್ಯವಾಗಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ, ಎಸ್ಪೆಷಲಿ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಬಹು ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಸೊ ಅವ್ರು ಆಯ್ಕೆ ಆಗಬಹುದು ಅನ್ನೋ ಒಂದು ಭರವಸೆಯಲ್ಲಿ ಇದ್ರು. ಆಲ್ರೆಡಿ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ, ನಾವೆಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದ್ರೂ ಕೂಡ ಏನೋ ಸಮಥಿಂಗ್ ಇಸ್ ರಾಂಗ್ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನ ಅಭ್ಯರ್ಥಿಗಳಿದ್ದಾರೆ. ಸೊ ಅವರೆಲ್ಲರೂ ಸೇರಿ ಈಗ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ನಮ್ಗಾಗಿರೋ ಅನ್ಯಾಯಕ್ಕೆ ನಾವು ನ್ಯಾಯ ಪಡ್ಕೊಳ್ತೀವಿ ಅನ್ನೋ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಜೊತೆ ಇನ್ನು ಯಾರಿಗಾದ್ರೂ ಈ ರೀತಿಯಾದಂತಹ ಸಮಸ್ಯೆ ಆಗಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಕಮೆಂಟ್ ಮಾಡಿ, ಅಥವಾ ನಾನೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಡೀಟೇಲ್ಸ್ ಅನ್ನ ಕಳಿಸ್ಕೊಡಿ. ಸೊ ನೋಡೋಣ, ಬಿಕಾಸ್ ನಾವು ಸಣ್ಣ ಪುಟ್ಟ ಹೋಲ್ಗಳನ್ನ ಮುಚ್ಚದೆ ಹೊರತು ದೊಡ್ಡ ಒಂದು ಸೋರಿಕೆಯನ್ನು ತಡೆಯಕ್ಕಾಗಲ್ಲ. ಅಂದ್ರೆ ಈಗ KPSC CTA ಇದು PDO ಇವೆಲ್ಲ ಸಣ್ಣ ಪುಟ್ಟ ಹುದ್ದೆಗಳ ಅಕ್ರಮ, ಇದನ್ನೇ ನಾವು ಏನು ಮಾಡೋಕ್ಕಾಗಿಲ್ಲ ಅಂದ್ರೆ KS ಅಂತ ಹುದ್ದೆಗಳಲ್ಲಿ ಯಾವ ರೀತಿ ಫೈಟ್ ಮಾಡ್ತೀವಿ ಅನ್ನೋದು ತುಂಬಾ ಪ್ರಮುಖವಾದಂತ ವಿಷಯ ಆಗುತ್ತೆ. ಸೊ ಇನ್ನೊಂದು ಅಕ್ರಮವನ್ನ ಹಂಗೆ ನಾವು ಪ್ರಶ್ನಿಸೋದು ಬಿಟ್ಟರೆ ಅವ್ರಿಗೆ ಇದೇ ಒಂದು ಆಪರ್ಚುನಿಟಿ ಆಗುತ್ತೆ. ಪ್ರತಿ ಬಾರಿ ಕೂಡ ಇವರು ಏನು ಮಾಡಕ್ಕಾಗಲ್ಲ, ಅಂಡ್ ಅಗೇನ್ ನಾವು ಏನೇ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋ ಒಂದು ಹಂತಕ್ಕೆ ಅವರು ಬಂದು ನಿಂತು ಬಿಡ್ತಾರೆ. ಸೊ ಅದಕ್ಕೆ ಈ ವಿಷಯದಲ್ಲಿ ಒಂದು ಸೀರಿಯಸ್ ಆದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಅಭ್ಯರ್ಥಿಗಳ ಆಶಯ. ಅಂಡ್ ಅಪ್ಕಮಿಂಗ್ ತುಂಬಾ ನೋಟಿಫಿಕೇಶನ್ಸ್ ಇದೆ KPSC ಆಗುದು. ಸೊ ಇದನ್ನ ನಾವೇನಾದ್ರೂ ಪ್ರಶ್ನೆ ಮಾಡೋದಿಲ್ಲ, ಏನು ಮಾಡಲ್ಲ, ಹೆಂಗ್ ಬರುತ್ತೋ ಸ್ವೀಕಾರ ಮಾಡ್ತೀವಿ ಅಂದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಗಳಲ್ಲೂ ಇವ್ರೇನಾದ್ರೂ ಸಮಸ್ಯೆಗಳನ್ನ ಮಾಡ್ತಾರೆ ಅನ್ನೋದು ನಮ್ಮ ಆಶಯ. ಧನ್ಯವಾದ.